ಯಾವಾಗ ಮಗುವಾಗಿದ್ದೆ ನಿತ್ಯ ಜಗತ್ತನ್ನು ನೋಡಿ ವಿನೋದ ಮಾಡುತ್ತಿದ್ದೆ. ಎಂದಿನಿಂದ ತಿಳುವಳಿಕೆ ಬಂದಿತು, ನಿತ್ಯ ಜಗತ್ತು ನನ್ನನ್ನು ನೋಡಿ ವಿನೋದ ಮಾಡುತ್ತಿದೆ. ಮೊದಲು ನಾನು ಬುದ್ಧಿವಂತನಾಗಿದ್ದೆ, ಅದಕ್ಕಾಗಿ ಪ್ರಪಂಚವನ್ನು ಬದಲಾಯಿಸಲು ಹೊರಟೆ. ಇಂದು ನನ್ನಲ್ಲಿ ಅರಿವಿದೆ, ಅದಕ್ಕಾಗಿ ಸ್ವಯಂ ಬದಲಾವಣೆಯಾಗುತ್ತಿದ್ದೇನೆ. ಪರಿಸ್ಥಿತಿ ಹೇಗೇ ಇರಲಿ ಧನ್ಯವಾದಗಳನ್ನು ತಿಳಿಸಿ, ದೂರು ನೀಡುವುದಕ್ಕಿಂತ ಧನ್ಯವಾದ ತಿಳಿಸುವುದರಲ್ಲಿ ಸದಾ ಒಳ್ಳೆಯದು ತುಂಬಿದೆ. ಶರೀರದಿಂದ ಆತ್ಮವೇ ಹೊರಟು ಹೋಗುವುದು ಎಂದಾಗ ಹೃದಯದಿಂದ ಮನುಷ್ಯರನ್ನು ತೆಗೆದುಹಾಕಲು ಸಾಧ್ಯವಿಲ್ಲವೇ? ಪರಿವರ್ತನೆಗೆ ಹೆದರುವುದು ಹಾಗೂ ಸಂಘರ್ಷಕ್ಕೆ ಹೆದರುವುದು ಮನುಷ್ಯನ ದೊಡ್ಡ ಹೇಡಿತನವಾಗಿದೆ. ಜೀವನದ ಎಲ್ಲದಕ್ಕಿಂತ ದೊಡ್ಡ ಗುರು ಸಮಯವಾಗಿದೆ. ಸಮಯ ಕಲಿಸುವುದನ್ನು ಯಾರೂ ಕೂಡ ಕಲಿಸಲು ಸಾಧ್ಯವಾಗುವುದಿಲ್ಲ. ಒಂದು ಬಾರಿ ಭರವಸೆ ಕಳೆದುಕೊಂಡರೆ ಮತ್ತೊಮ್ಮೆ ಹುಟ್ಟುವುದಿಲ್ಲ. ಯಾರು ಕಣ್ಣೀರಿಗೆ ಕಾರಣವಾಗುವರು ಅವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಯಾರ ಮೇಲೂ ತುಂಬಾ ಭರವಸೆಯನ್ನು ಇಡದಿರಿ. ಪ್ರತಿಯೊಬ್ಬರಿಗೂ ತಮ್ಮದೇ ಪ್ರಪಂಚವಿದೆ. ಯಾರು ಎಷ್ಟೇ ನಮ್ಮವರಾದರೂ ಮೊದಲು ತಮ್ಮದನ್ನೇ ನೋಡುವರು. ಎಚ್ಚರ ವಹಿಸದಿದ್ದರೆ ಮೇಲಿರುವ ಭಗವಂತ ಕೂಡ ನಮ್ಮಿಂದ ಎಲ್ಲವನ್ನೂ ಹಿಂಪಡೆಯುವನು, ವ್ಯಕ್ತಿಯನ್ನು ಹಾಗೂ ಸಮಯವನ್ನೂ ಕೂಡ. ಕೊಟ್ಟಿರುವ ಮಾತನ್ನು ಹಾಗೂ ನಮ್ಮ ಕಾರ್ಯಕ್ಕೆ ನೆರವಾದ ಮನುಷ್ಯರನ್ನು ಎಂದಿಗೂ ಮರೆಯದಿರಿ. ರಾಜರನ್ನೂ ಬದಲಿಸಬಹುದು, ಪಾತ್ರಧಾರಿಗಳನ್ನೂ ಬದಲಿಸಬಹುದು. ಇದು ದೊಡ್ಡ ಜಗತ್ತು ಬಂಧುಗಳೇ. ಇಲ್ಲಿ ಹರಕೆ ತೀರಿಸದಿದ್ದರೆ ಭಗವಂತನನ್ನೂ ಬದಲಾಯಿಸುವರು. ಜೀವನದಲ್ಲಿ ಮೋಸ ಹೋಗುವುದು ಅವಶ್ಯಕವಾಗಿದೆ. ಏಕೆಂದರೆ ನಡೆಯುವುದನ್ನು ತಂದೆ ತಾಯಿಯು ಕಲಿಸಬಹುದು, ಆದರೆ ಸಂಪಾಲನೆ ಮಾಡುವುದನ್ನು ಸ್ವಯಂ ಕಲಿಯಬೇಕು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಪ್ರಪಂಚದಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನುಷ್ಯರಲ್ಲಿ ಎಲ್ಲವೂ ಇದೆ, ಆದರೆ ಜಾಗೃತಿ ಇಲ್ಲ. ಖುಷಿಯನ್ನು ಖರೀದಿಸಲು ಸಾಧ್ಯವಿಲ್ಲ, ದುಃಖವನ್ನು ಮಾರಲು ಸಾಧ್ಯವಿಲ್ಲ. ಆದರೆ ಗೊತ್ತಿಲ್ಲ ಏಕೋ ಪ್ರತಿನಿತ್ಯ ಸಂಪಾದನೆಗೆ ಹೊರಡುತ್ತೇನೆ. ಮಳೆಯಲ್ಲಿ ನೆನೆಯುವುದು ಸುಲಭ, ಆದರೆ ನಿತ್ಯ ನೆನೆಯಲು ಮಳೆಯನ್ನು ನಂಬಿ ಕೂರಲು ಸಾಧ್ಯವಿಲ್ಲ. ಆಗಾಗ ಭಾಗ್ಯದಿಂದ ವಸ್ತುಗಳು ಸುಲಭವಾಗಿ ಸಿಗುವುದು, ಆದರೆ ಸದಾ ಭಾಗ್ಯವನ್ನು ನೆಚ್ಚಿ ಕೂರಲು ಸಾಧ್ಯವಾಗುವುದಿಲ್ಲ. ಭಯದಲ್ಲಿ ಎಂದಿಗೂ ಯಾವ ನಿರ್ಣಯವನ್ನೂ ಮಾಡದಿರಿ, ಹಾಗೂ ನಿರ್ಣಯದ ನಂತರ ಎಂದಿಗೂ ಹೆದರದಿರಿ. ಒಂದು ವೇಳೆ ಮನುಷ್ಯನ ಜೀವನದಲ್ಲಿ ತೊಂದರೆ ಇಲ್ಲದಿದ್ದರೆ ಅವನಿಗೆ ಖುಷಿಯ ಮಹತ್ವ ಗೊತ್ತಿರುತ್ತಿರಲಿಲ್ಲ. ಜೀವನ ಒಂದು ಆ ರೀತಿ ಪ್ಯಾಕೇಜ್ ಆಗಿದೆ. ಇಲ್ಲಿ ಖುಷಿಯ ಜೊತೆ ಜೊತೆಗೆ ದುಃಖವೂ ಸಿಗುವುದು. ನಾವು ಎಲ್ಲದರಿಂದ ಪಾರಾಗಿ ಯಾವುದಾದರೊಂದು ರೀತಿಯಲ್ಲಿ ಹೊರಬಂದರೆ ಸಾಕು. ಇದರ ಹೆಸರೇ ಜೀವನ. ಯಾರು ಮಾತನಾಡುವುದನ್ನು ಬಿಟ್ಟು ಕೇವಲ ಕೇಳಿಸಿಕೊಳ್ಳಲು ತೊಡಗುವರು, ಆಗ ತಿಳಿಯಿರಿ ನೀವು ಆ ವ್ಯಕ್ತಿಯನ್ನು ಕಳೆದುಕೊಂಡಿರುವಿರಿ. ನೆನಪಿಡಿ, ಸಮಯ ಒಂದೇ ರೀತಿ ಇರುವುದಿಲ್ಲ. ಪಕ್ಷಿಯು ಬದುಕಿದ್ದಾಗ ಇರುವೆಗಳನ್ನು ತಿನ್ನುವುದು, ಹಾಗೂ ಯಾವಾಗ ಪಕ್ಷಿ ಸಾಯುವುದು ಇರುವೆಗಳು ಪಕ್ಷಿಯನ್ನು ತಿನ್ನುವುದು. ಒಂದು ಮರ 1,00,000 ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡುವುದು, ಆದರೆ ಒಂದು ಬೆಂಕಿ ಕಡ್ಡಿ 1,00,000 ಮರಗಳನ್ನು ಭಸ್ಮ ಮಾಡುವುದು. ಮನುಷ್ಯ ಬದುಕಿದ್ದಾಗ ಮಣ್ಣಿಂದ ಆಹಾರವನ್ನು ಪಡೆಯುವನು, ಹಾಗೂ ಸತ್ತಾಗ ಮಣ್ಣಿಗೆ ಆಹಾರವಾಗುವನು. ಸಮಯ ಒಂದೇ ರೀತಿ ಇರುವುದಿಲ್ಲ. ಜನ್ಮದಿಂದ ಮಿತ್ರನೂ ಹುಟ್ಟುವುದಿಲ್ಲ, ಶತ್ರುವೂ ಹುಟ್ಟುವುದಿಲ್ಲ. ಅವರಂತೂ ನಮ್ಮ ಅಹಂಕಾರ, ಶಕ್ತಿ ಹಾಗೂ ವ್ಯವಹಾರದಿಂದ ತಯಾರಾಗುವರು. ಹೃದಯದಿಂದ ಆಡಿದ ಕೆಲವು ಮಾತು ಮನ ಮುಟ್ಟುವುದು. ಕೆಲವರು ಒಟ್ಟಿಗೆ ಇದ್ದು ಬದಲಾಗುವರು, ಹಾಗೂ ಕೆಲವರ ಜೊತೆ ಸೇರಿ ಜೀವನವು ಬದಲಾಗುವುದು.
ಎಷ್ಟು ನೀವು ತಪ್ಪು ವ್ಯಕ್ತಿಯ ಜೊತೆ ಇದ್ದು ದುಃಖ ಪಡುವಿರಿ, ಅಷ್ಟು ಒಂಟಿಯಾಗಿ ಇದ್ದಾಗ ನೀವು ಪಡೆಯುವುದಿಲ್ಲ. ಬಹಳ ಸುಲಭವಾಗಿ ಸಿಗುವ ವಸ್ತು ನೋವು. ಪ್ರತಿಯೊಬ್ಬರೂ ಅದನ್ನು ಉಚಿತವಾಗಿ ಕೊಡುವರು. ಪರಿಸ್ಥಿತಿ ಹೇಗೇ ಇರಲಿ, ಧನ್ಯವಾದಗಳನ್ನು ತಿಳಿಸಿ. ಮತ್ತೆ ಸಿಗೋಣ ಬಂಧುಗಳೇ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಗಮನ ಕೊಡಿ ಹಾಗೂ ಸದಾ ಮುಗುಳ್ನಗುತ್ತಿರಿ.